ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ರೋಹಿಣಿ ಕಾಫಿ ಮಾಡ್ಕೊಂಡು ತೊಗೊಂಡು ಬರ್ತಾಳೆ. ಬಂದಿದ್ದ ತಕ್ಷಣ ಎಲ್ರಿಗೂ ಕೊಟ್ಕೊಂಡು ಬರ್ತಾಳೆ. ಅದಾದಮೇಲೆ ಎಲ್ಲರೂ ಕುಡಿತಾ ಇರ್ತಾರೆ. ಶಾಂತಿಗೆ ತಗೊಂಡು ಕೊಟ್ಟ ತಕ್ಷಣ ಏಯ್ ಇದೇನೆ ಇದು ಕಾಫಿನಾ ಅಂತ ಹೇಳಿದಾಗ, ಯಾಕತ್ತೆ ಕಾಫಿನೇ ಅಂತ ಹೇಳ್ತಾಳೆ. ಅಲ್ಲ, ನಿನಗೆ ಕರೆಕ್ಟಾಗಿ ಒಂದು ಡಿಕಾಕ್ಷನಿಗೆ ಹಾಲು ಹಾಕ್ಬಿಟ್ಟು ಕಾಫಿ ಮಾಡೋದಕ್ಕಾಗುತ್ತಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅತ್ತೆ, ನಾನು ಬರೋ ಹಾಗೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದೌದು, ಇದನ್ನೆಲ್ಲ ಬರೋ ಹಾಗೆ ಮಾಡ್ತೀಯಾ, ಆದರೆ ಸುಳ್ಳು ಹೇಳೋದು, ನಾಟಕ ಮಾಡೋದು, ಕತೆ ಕಟ್ಟೋದು ಅಂತ ಅಂದರೆ ಇಲ್ಲದೆ ಇರೋದನ್ನು ಸೇರಿಸ್ಬಿಟ್ಟು ಮಾಡ್ಬಿಡ್ತೀಯ ಅಲ್ವಾ. ಹಂಗೇನೆ ಕಣೆ, ಅಡುಗೆ ತಿಂಡಿ ಮಾಡೋದನ್ನು ಕಲ್ಕೋಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಕೆಲಸದೊಳಿದ್ಲು ನೋಡು, ಅವಳು ಹೆಂಗೆ ಮಾಡ್ತಿದ್ಲು ಕಾಫಿ ಟೀ ಅಂತ ಅಂದರೆ ಇನ್ನೊಂದ್ಸಲ ಕುಡಿಯೋಣ ಅನ್ನಂಗೆ ಇರ್ತಿತ್ತು ಅಂತ ಹೇಳಿದಾಗ, ನಮ್ಮನೆಗೆ ಯಾವ ಕೆಲಸದೋಡು ಬರ್ತಾ ಇರಲಿಲ್ವಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಯಾಕಪ್ಪ ಇರ್ಲಿಲ್ವಾ, ಆ ಹೂ ಕಟ್ಟಳು ಹೊರ್ಗಡೆ ಹೂ ಮಾರ್ತಾ ಇದ್ಲು, ಒಳಗಡೆ ಮನೆ ಕೆಲಸದೊಳಗಿರ್ಲಿಲ್ವಾ ಅಂತ ಹೇಳಿದಾಗ, ಅಪ್ಪ ನೋಡಪ್ಪ ಬೇಡ ಅಂದ್ಬಿಡು, ಸಕ್ಕರೆ ಸುಮ್ಮನೆ ನನ್ನ ಹೆಂಡ್ತಿನ ಹಂಗೆಲ್ಲ ಅಂದರೆ ನಾನು ಸಹಿಸ್ಕೊಂಡು ಸುಮ್ಮನಿರೋದಿಲ್ಲ ಅಂತ ಹೇಳಿದಾಗ, ಅಲ್ಲ ಇವನಿಗೇನಾಗಿದೆ, ಇವನ ಹೆಂಡ್ತಿನ ಇವನೇ ಮನೆ ಬಿಟ್ಟು ಆಚೆ ಕಳಿಸಿದ್ದಾನೆ, ಇವಾಗ ನೋಡಿದ್ರೆ ನನ್ನ ಹೆಂಡ್ತಿನ ಹಂಗನ್ಬೇಡ ಹಿಂಗನ್ಬೇಡ ಅಂತ ಹೇಳ್ತಾನಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏಯ್ ಯಾಕೆ ಯಾಕೆ ಹಾಗೆಲ್ಲ ಮಾತಾಡ್ತೀಯಾ, ನಿನಗೆ ಬಾಯಿ ಮುಚ್ಕೊಂಡು ನಿನ್ನ ಪಡೆಗೆ ನೀನು ಇರಬೇಕು ಅಂತ ಅನ್ಸೋದೇ ಇಲ್ವಾ ಅಂತ ಹೇಳಿದಾಗ, ಅಲ್ಲ ರೀ ಅವಳನ್ನ ಮನೆ ಬಿಟ್ಟು ಕಳಿಸಿದ್ದಾನೆ ಅಂಥದ್ರಲ್ಲಿ ಅವಳನ್ನ ಏನಂದರೆ ತಾನೇ ಇವಳಿಗೇನು ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ, ನೋಡು ಅವಳು ನನ್ನ ಎದೆ ಆಳೋ ಯಜಮಾನಿಗಿತ್ತಿ, ಅವಳನ್ನ ಕೆಲಸದೊಳು ಗಿಲ್ಸೋಳು ಅಂದರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ. ಏನೋ ನಮ್ಮ ಮಧ್ಯೆ ಸಣ್ಣ ಪುಟ್ಟ ಜಗಳ ಆಗಿದೆ, ಮನೆಯಿಂದ ಆಚೆ ಹೋಗು ಅಂತ ಕಳಿಸಿದ್ದೀನಿ, ಹಾಗಾದ ಮಾತ್ರಕ್ಕೆ ಬೇರೆಯವರೆಲ್ಲರೂ ಕೂಡ ಬಂದು ನನ್ನ ಹೆಂಡ್ತಿನ ಬಾಯಿಗೆ ಬಂದಂಗೆಲ್ಲ ಅಂತ ಇದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅಲ್ಲೇ ಮನೋಜ ಬರ ಇಲ್ಲಿ, ಈ ಕಾಫಿ ಕುಡ್ದು ನೋಡು ಅಂತ ಹೇಳಿದಾಗ, ಏನಾಗಿದಮ್ಮ ಕಾಫಿ ಚೆನ್ನಾಗೇ ಇದೆಯಲ್ಲ, ಹಾಂ ಚೆನ್ನಾಗಿದ್ಯಾ, ನೀನು ಮೂತಿ ಹಂಗೆ ಮಾಡಿದ್ದಾಳೆ ಅಂತ ಹೇಳಿದಾಗ, ನೋಡು ಸುಮ್ಮನೆ ಅವ್ರದ್ಗೆಲ್ಲ ಬೈಬೇಡ ಕಣೆ ಶಾಂತಿ ಅಂತ ಹೇಳ್ತಾರೆ. ಆಗ ಇವರೆಲ್ಲರೂ ಕೂಡ ಹೋಗ್ತಾ ಇರ್ತಾರೆ, ಶಾಂತಿ ಕೋಪ ಮಾಡ್ಕೋತಾ ಇರ್ತಾಳೆ. ಆಗ ಹಬ್ಬಬ್ಬಬ್ಬಬ್ಬ ಏನು ಮಹಾ ದೊಡ್ಡ ಡ್ರಾಮಾನೇ ಶುರು ಮಾಡಿಬಿಡ್ತಾರೆ ಮನೆಯಲ್ಲಿ, ಏನೇ ಒಂದು ಅನ್ನಂಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅಲ್ಲಮ್ಮ ಯಾಕಮ್ಮ ಯಾವಾಗಲೂ ಅದಕ್ಕೆ ಬಗ್ಗೆ ಅವ್ರು ಇದ್ದಾಗಲೂ ತಪ್ಪಾಗೆ ಮಾತಾಡ್ತೀಯ, ಅವ್ರು ಇಲ್ಲದೇ ಇದ್ದಾಗಲೂ ತಪ್ಪಾಗೆ ಮಾತಾಡ್ತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಏಯ್ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ, ನೀನು ಹೆಂಡತಿ ಏನು ಅಲ್ಲಿ ಭಾಷಣ ಬಿಡೋದಕ್ಕೆ ಹೋಗಿದ್ದಾಳಲ್ಲ, ಸುಮ್ಮನೆ ಹೋಗು ಅಂತ ಹೇಳಿ ಹೇಳ್ತಾನೆ. ಸರಿ ಅಂತ ಹೇಳಿ ಅವನು ಸುಮ್ಮನೆ ಕೂತ್ಕೊಂಡಿರ್ತಾನೆ. ಶಾಂತಿ ಕೂಡ ಆ ಕಡೆಗೆ ಹೋಗ್ತಾಳೆ. ಆಗ ಅಲ್ಲ ಕಣೋ ಏನೋ ನಡೀತಾ ಇದ್ದಾರೋ ಇಲ್ಲಿ ಅಂತ ಹೇಳಿದಾಗ, ಅದಕ್ಕೆ ಕಾಫಿ ಟ್ರೇನ ತಂದು ಟೇಬಲ್ ಮೇಲೆ ಕುಕ್ಕಿಂಗು, ಹಾಗೆ ನಮ್ಮಮ್ಮ ಕೂಡ ಆ ಕಾಫಿ ಕಪ್ಪನ್ನ ತೊಗೊಂಡು ಬಂದು ಟೇಬಲ್ ಮೇಲೆ ಕುಕ್ಕಿಂಗು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಬ್ಬಬ್ಬಬ್ಬ, ಎಲ್ಲ ಬರೀ ಕುಕ್ಕೋದೇ ಆಗೋಯ್ತಲ್ಲ ನಮ್ಮ ಜೀವನದಲ್ಲಿ. ಯಾವತ್ತಿ ಮನೆಯಲ್ಲಿ ನೆಮ್ಮದಿ ಸಂತೋಷ ಅನ್ನೋದು ಶುರುವಾಗುತ್ತೋ ಗೊತ್ತಿಲ್ಲ. ಅಲ್ಲ ನಮ್ಮಮ್ಮ ಕೂಡ ಇವಳನ್ನ ಸೊಸೆ ಆಡಿಸ್ದಂಗೆ ಆಡಿಸ್ಬಿಟ್ಟಿದ್ರೆ ಇನ್ನು ಹೇಗಿತ್ತೋ ಏನೋ ಗೊತ್ತಿಲ್ಲ. ಯಾಕೆ ಹೀಗೆ ಆಡ್ತಾಳೆ ಅನ್ನೋದೇ ಅರ್ಥ ಆಗಲ್ಲ ಕಣೋ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ರೋಹಿಣಿ ಹೋಗಿ ರೂಮಲ್ಲಿ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಮನೋಜ್ ಕೂಡ ಬರ್ತಾನೆ. ರೋಹಿಣಿ ಯಾಕೆ ಇನ್ನೂ ಹೀಗೆ ಕೂತಿದ್ಯಾ, ಬೇಗ ಹೋಗು ರೆಡಿ ಆಗು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ಕಣ್ಬಿಟ್ಟು ನೋಡ್ತಾಳೆ. ಆಗ ಯಾಕೆ ಹಾಗೂರೈಸ್ಕೊಂಡು ನೋಡ್ತಾ ಇದೀಯಾ, ಅಲ್ಲ ನನ್ನನ್ನು ಏನಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಅಮ್ಮ ಯಾವಾಗಲೂ ಕೂಡ ನನ್ನ ಬೈತಾ ಇರ್ತಾರೆ, ಅವ್ರಿಗೇನಾದರೂ ಹೇಳಬೇಕು ಅಂತ ಗೊತ್ತಾಗಲ್ವಾ, ನಮ್ಮಮ್ಮಂಗೆ ಏನಾದರೂ ಹೇಳೋಕ್ಕಾಗುತ್ತಾ ಅಂತ ಹೇಳಿದಾಗ, ನೋಡ್ರಿ ನೋಡ್ರಿ ಆ ಸೂರ್ಯನ, ಅವ್ರ ಹೆಂಡ್ತಿನ ಜಗಳ ಆಡಿ ಇವರೇ ಬೈದು ಮನೆಯಿಂದ ಆಚೆ ಕಳಿಸಿದ್ದಾರೆ. ಆದರೆ ನಿಮ್ಮಮ್ಮ ಅವಳಿಗೆ ಒಂದೇ ಒಂದು ಮಾತು ಅಂದಿದ ತಕ್ಷಣವೇ ನಾನು ಹೆಂಡ್ತಿಗೆ ಅನ್ಬೇಡ, ಅವಳು ನಾನು ಯಜಮಾನ್ಗಿತ್ತಿ ಅಂತ ಎಲ್ಲ ಹೇಳಿಬಿಟ್ರು. ಆದರೆ ನೀವು, ನಾನು ನಿಮಗೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಕಷ್ಟದಲ್ಲೆಲ್ಲ ನಿಮ್ಮ ಜೊತೆ ಕೈ ಹಿಡಿದು ನಿಂತಿದ್ದೀನಿ, ಆದರೆ ನಿಮ್ಮ ಅಮ್ಮ ನನ್ನನ್ನು ಅಷ್ಟೆಲ್ಲ ಬೈತಾ ಇದ್ರು ಕೂಡ ನೀವು ಏನು ಮಾತಾಡದೆ ನಿಂತ್ಕೋತಿರಲ್ಲ, ನಾನು ಯಾಕ್ರೆ ನಿಮಗೆ ಸಪೋರ್ಟಿವ್ ಆಗಿರಬೇಕು, ನಿಜವಾಗ್ಲೂ ನೀವು ನನ್ನ ಮದುವೆ ಆಗಿ ಮನೆಗೆ ಹೆಂಡ್ತಿ ಅಂತ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಹೌದು, ನನಗೂ ತುಂಬ ಬೇಜಾರಾಗ್ತಾ ಇರುತ್ತೆ. ಮೀನಾ ಅವಳು ಏನೇ ಕೆಲಸ ಮಾಡಿದ್ರು ಕೂಡ ಸೂರ್ಯ ಹೋಗಿ ಸಪೋರ್ಟ್ ಮಾಡ್ತಾನೆ. ಸೂರ್ಯಂಗೆ ಅಮ್ಮ ಏನು ಹೇಳಿದ್ರು ಕೂಡ ಬಂದು ಸಪೋರ್ಟ್ ಮಾಡ್ತಾಳೆ. ಮೀನಾ ಎಷ್ಟು ಕೆಲಸ ಮಾಡಿದ್ರು ಕೂಡ ಸೂರ್ಯ ಮೀನಾ ಇಬ್ಬರು ಜೊತೆಯಾಗಿರ್ತಾರೆ. ಆದರೆ ನಾನು ತುಂಬ ಸಲ ಯೋಚನೆ ಮಾಡ್ತೀನಿ, ಅಮ್ಮ ನಿನಗೆ ಯಾವಾಗಲೂ ಬೈತಾ ಇರಬೇಕಿದ್ರೆ ನಾನು ಯಾಕೆ ಅವ್ರ ವಿರುದ್ಧವಾಗಿ ನಿಂತ್ಕೊಂಡು ನಿನ್ನನ್ನು ವಹಿಸ್ಕೊಂಡು ಮಾತಾಡಲ್ಲ ಅಂತ ಹೇಳಿ. ಮೀನಾ ತಪ್ಪು ಮಾಡಿದಾಗ ಅಮ್ಮ ಬೈತಾ ಇರಬೇಕಿದ್ರೆ ಸೂರ್ಯ ಮೀನನ್ನು ತಪ್ಪಿದ್ರು ಕೂಡ ತಪ್ಪಿಲ್ಲ ಅಂತ ವಾದ ಮಾಡ್ತಾನೆ. ಆದರೆ ಪ್ರತಿ ಸಲ ತಪ್ಪಿಲ್ಲದೆ ಅಮ್ಮ ನಿನ್ನ ಬೈತಾ ಇದ್ರು ಕೂಡ ನಾನು ನಿನ್ನ ಜೊತೆ ನಿಂತ್ಕೊಂಡು ಯಾಕಮ್ಮ ಬೈತಿ ಅಂತ ಕೇಳೋದಕ್ಕೂ ಆಗೋದಿಲ್ಲ ರೋಹಿಣಿ, ಐ ಆಮ್ ರಿಯಲಿ ಸಾರಿ ರೋಹಿಣಿ, ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ತಪ್ಕೋತಾನೆ. ಮನೋಜ್ ನಿಮ್ಗೆ ಈ ಮನಸ್ಸಲ್ಲಿ ಈ ರೀತಿ ಅನ್ನಿಸ್ತಲ್ವಾ, ನನಗೆ ಅದೇ ಖುಷಿ ಮನೋಜ್, ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ಯಾವಾಗಲೂ ನೀವು ನನಗೆ ಸಪೋರ್ಟಿವ್ ಆಗಿ ನಿಂತ್ಕೋತೀರ ಮನೋಜ್ ಅಂತ ಹೇಳಿದಾಗ, ಖಂಡಿತವಾಗ್ಲೂ ರೋಹಿಣಿ ನಾನು ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನನಗೆ ಎಷ್ಟೋ ಸಲ ನೀವು ನನ್ನ ಜೊತೆ ಈ ರೀತಿ ಎಲ್ಲ ಮಾಡಿದಾಗ ತುಂಬಾ ಬೇಜಾರಾಗಿ ಅತ್ತಿದ್ದೀನಿ, ನೋವು ಪಟ್ಟಿದ್ದೀನಿ, ಕಣ್ಣೀರು ಹಾಕಿದ್ದೀನಿ, ಇದೆಲ್ಲ ಆಗಿದೆ. ಆದರೆ ಇವಾಗ ನನಗೆ ಸಪೋರ್ಟಿವ್ ಗಂಡನ ಥರ ನಿಂತ್ಕೋತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ.
ಸರಿ ಆಯಿತು ಅಂತ ಹೇಳಿ ಹಾಗೆ ತಪ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ಮನೋಜ್ ಬೇಡ ಮನೋಜ್ ಬಿಟ್ಬಿಡು ನಿಮ್ಮ ಬರ್ತಾರೆ ಅಂತ ಹೇಳ್ತಾ ಇದ್ರೆ, ಅಯ್ಯೋ ನನ್ನ ಹೆಂಡ್ತಿನ ನನ್ನ ರೂಮಲ್ಲಿ, ಅದು ನನ್ನ ಬೆಡ್ರೂಮಲ್ಲಿ ನಾನು ಇಟ್ಕೊಂಡ್ರೆ ಯಾರಿಗೆ ಯಾಕೆ ಭಯ ಪಡ್ಕೋಬೇಕು ಅಂತ ಹೇಳಿ ಹಾಗೆ ಇರ್ತಾರೆ. ಅಷ್ಟರಲ್ಲಿ ಶಾಂತಿ ಬರ್ತಾ ಇದ್ದಾನೆಲ್ಲ ರೂಮಿಂದ ಹೊರಗಡೆ ಕೇಳಿಸ್ಕೊಂಡ್ಬಿಡ್ತಾಳೆ. ಆಗ ಬಂದು ಪಟ್ಪಟ ಅಂತ ಹೇಳಿ ಬಾಗಿಲನ್ನು ತರ್ತಾಳೆ. ರೋಹಿಣಿ ಅಲ್ಲೇ ಕೂತಿದ್ದಳು, ಬಂದರೆ ಏನಾದರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬಿಡ್ತಾರೆ ಅಂತ ಹೇಳಿ ಬಾತ್ರೂಮಿಗೆ ಓಡೋಗಿ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಎಲ್ಲೋ ಎಲ್ಲೋ ಅದು ಅಂತ ಹೇಳ್ತಾನೆ. ಯಾವುದಮ್ಮ? ಅದೇ ಕಣೆ ಇದೇನೋ ಅಂತ ಹೇಳಿದಾಗ, ರೂಮ್ ಕಣಮ್ಮ. ಏಯ್ ಇದೆಲ್ಲ ಕಣೋ ನೀನು ಕಟ್ಕೊಂಡು ಬಂದಿದ್ಯಲ್ಲ ಅದು ಅದೆಲ್ಲಿ ಅಂತ ಹೇಳಿದಾಗ, ಅವಳು ಬಾತ್ರೂಮ್ಗೆ ಹೋಗಿದ್ದಾಳೆ ಅಂತ ಹೇಳ್ತಾನೆ. ಏನೋ ಶಬ್ದ ಬರ್ತಾ ಇತ್ತು. ಶಬ್ದನಾ? ಇಲ್ಲ ಏನೂ ಇಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇದ್ನಲ್ಲ. ಫೋನಲ್ಲಿ ಮಾತಾಡಿದ್ದಲ್ಲ, ಬೇರೆ ಶಬ್ದನೇ ಬರ್ತಿತ್ತು. ಓ ಬಾತ್ರೂಮಲ್ಲಿ ಇದ್ದಾಳಲ್ಲ, ನೀರಿನ ಶಬ್ದ ಇರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ನೀರಿನ ಶಬ್ದ ಅಲ್ಲ ಕಣೋ, ಬೇರೆನೇ ಶಬ್ದ ಬರ್ತಾ ಇತ್ತು. ನೋಡ್ತೀನಿ, ಸ್ವಲ್ಪ ಹುಷಾರಲ್ಲಿರು ಅಂತ ಹೇಳಿದಾಗ, ಸರಿ ಆಯ್ತಮ್ಮ ಅಂತ ಹೇಳಿ ಹೇಳ್ತಾನೆ. ಸರಿ ಅಂತ ಹೇಳಿ ಅಲ್ಲಿಂದ ಅವಳು ಹೋಗಿದ ತಕ್ಷಣನೇ ರೋಹಿಣಿ ಅವಳು ಓದ್ಲಾ ಅಂತ ಹೇಳಿ ಚೆಕ್ ಮಾಡ್ಕೋತಾಳೆ. ಹೋಗಿದ್ದು ಗೊತ್ತಾಗಿದ ತಕ್ಷಣ ಮನೋಜ್ ಅಂತ ಹೇಳಿ ಓಡ್ ಬಂದು ತಪ್ಕೋತಾಳೆ. ಅಯ್ಯೋ ರೋಹಿಣಿ ಯಾಕೆ ಅಂತ ಹೇಳಿದಾಗ, ನನ್ನ ಗಂಡನ ತಪ್ಕೋತಾ ಇದ್ದೀನಿ. ಇವತ್ತು ನೀವು ಹಳೇ ಮನೋಜ್ ಥರ ಇತ್ತು ಅಂತಂದರೆ ರೋಹಿಣಿ ಎಲ್ಲಿ ಅಂತ ನಿಮ್ಮಮ್ಮ ಕೇಳಿದಾಗ ಬಾತ್ರೂಮಲ್ಲಿ ಇದ್ದಾಳೆ ಅಂತ ತೋರಿಸ್ಬಿಡ್ತಿದ್ದೆ. ಆದರೆ ನೀನು ನನ್ನಲ್ಲಿದ್ದರೂ ಕೂಡ ಇಲ್ಲ ಅಂತ ಹೇಳಿದೆ ಅಲ್ವಾ ಮನೋಜ್, ಐ ಲವ್ ಯು ಸೋ ಮಚ್ ಮನೋಜ್ ಅಂತ ಹೇಳಿ ತಪ್ಕೊಂಡು ಕೂತಿರ್ತಾರೆ. ಈ ಕಡೆ ನೋಡಿದ್ರೆ ಮೀನಾ ಮನೆಯಲ್ಲೇ ಇರ್ತಾಳೆ, ಕನಕನ ಕಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಂದಿರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಮೀನಂಗೆ ಗಂಡನ ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿ ಕನಕಂಗೆ ಗೊತ್ತಾಗಿರುತ್ತೆ. ಎಲ್ಲ ಗಾಡಿ ರೆಡಿ ಇದೆ ಬಾ ಅಂತ ಹೇಳಿದಾಗ ಸರಿ ಅಂತ ಹೊರಡ್ತಾ ಇರ್ತಾರೆ. ಮನೆ ಓನರ್ಗಳು ಬರ್ತಾರೆ. ನೋಡಪ್ಪ, ಈ ಮನೆಯಲ್ಲಿ ಇವರಪ್ಪ ತುಂಬ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ದಾರೆ, ಆದರೆ ಇವ್ರ ಮದುವೆ ವಯಸ್ಸಿಗೆ ಅವರೆಲ್ಲ ನೋಡೋದಕ್ಕೆ ಇದೇನೆ ಹೋಗ್ಬಿಟ್ರು. ಈ ಮನೆಗೆ ಮೀನನ್ನು ಮದುವೆ ಮಾಡ್ಕೊಂಡು ಬಂದಿರೋ ಸೂರ್ಯ ಅವ್ರ ಅಪ್ಪನ ಸ್ಥಾನನ ತಗೊಂಡು ಈ ಮನೆ ಎಲ್ಲನೂ ಕಾಪಾಡಿದ್ದಾನೆ. ನಾವು ಮನೆಗೆ ಬಾಡಿಗೆ ತಗೊಳ್ಳೋದು ಈ ಕಟ್ಟಡಕ್ಕೆ ಮಾತ್ರ, ನಮ್ಮ ಮನಸ್ಸಿಗಲ್ಲ, ಆಗಾಗ ಬಂದು ಹೋಗ್ತಾ ಇರಪ್ಪ. ಹೌದು, ಇವ್ರು ಹೇಳ್ತಾ ಇರೋದು ಸರಿನೇ. ಸೂರ್ಯ ನಮ್ಮ ಇವ್ರ ಕುಸುಮ ಮನೆಗೆ ಮಾತ್ರನೇ ಹೆಲ್ಪ್ ಆಗಿ ನಿಂತ್ಕೊಂಡಿಲ್ಲ, ನಮ್ಮ ಏರಿಯಾಗೂ ಕೂಡ. ಒಂದ್ಸಲ ಯಾರೋ ಬಡ್ಡಿ ದುಡ್ಡು ಕೇಳೋನು ಬಂದು ನಮ್ಮ ಏರಿಯಾದಲ್ಲೆಲ್ಲ ಗಲಾಟೆ ಮಾಡ್ತಾ ಇರಬೇಕಿದ್ರೆ ಅವನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಏರಿಯಾ ಕಡೆ ಬರದೇ ಇರೋ ಥರನೇ ಮಾಡಿಬಿಟ್ಟಿದ್ದಾನೆ. ಅಷ್ಟೊಳ್ಳೆ ನಮ್ಮ ಸೂರ್ಯ ಅಂತ ಹೇಳಿದಾಗ, ನೋಡಪ್ಪ, ಮದುವೆಗೂ ಮುಂಚೆ ನಿಮ್ಗೆ ಇಬ್ಬರಿಗೂ ಆಗಿರೋ ಮನಸ್ತಾಪದ ಬಗ್ಗೆ ನನಗೆ ಗೊತ್ತಿದೆ, ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ಇನ್ನು ಮುಂದೆ ಸೂರ್ಯನ ಮಾತನ್ನು ಕೇಳು, ಅವನಿಗಿನ್ನ ಒಳ್ಳೆಯವನಾಗಿಸ್ಕೋಬೇಕು ಅಂತ ಹೇಳಿದಾಗ ಇವನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆ ಮುಖಕ್ಕೆ ಹೊಡೆದಿರೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಂ ಕನಕ ಹೊರಡೋಣವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಒಂದು ನಿಮಿಷ ಬಂದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇವಳು ಕೂಡ ಬಂದುಬಿಡ್ತಾಳೆ. ಮೀನಾ ಬಂದು, ನೋಡು, ನೀನು ಯಾವಾಗಲೂ ಕೂಡ ನಿನ್ಗೆ ಏನೇ ಕಷ್ಟ ಬಂದ್ರೂ ಈ ಅಕ್ಕ ಇದ್ದಾಳೆ ಅನ್ನೋದನ್ನ ಮರಿಬೇಡ. ಏನೇ ಕಷ್ಟ ಬಂದ್ರೂ ನನಗೆ ಹೇಳ್ಕೊ. ಗಂಡ ಯಾವಾಗಲೂ ಕೆಲ್ಸಕ್ಕೆ ಹೋಗಬೇಕು, ಗೌರ್ಮೆಂಟ್ ಕೆಲಸ, ಪೊಲೀಸ್ ಕೆಲಸ, ಎಷ್ಟೊತ್ತಲ್ಲಿ ಬೇಕು ಅಷ್ಟೊತ್ತಲ್ಲೆಲ್ಲ ಹೋಗೋದಿರುತ್ತೆ. ನೀನು ಹೋಗಬೇಡ, ಇಲ್ಲೇ ಇರಬೇಕು ಅಂತ ಎಲ್ಲ ಮಾಡಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ನಿಮ್ಮ ಮನೇನ ತವ್ರ ಮನೆ, ಅತ್ತೆ ಮನೆ ಅಂತ ಹೇಳಿ ಭೇದ ಭಾವ ಮಾಡಿ ನೋಡಬೇಡ. ಅದೇ ಇನ್ನು ಮುಂದೆ ನಿನ್ನ ಮನೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅವ್ರ ಅಮ್ಮ ಬಂದು, ಇನ್ನು ಮುಂದೆ ನೀನು ಯಾವತ್ತೂ ಕೂಡ ಅಲ್ಲಿದ್ದಾಗ ತವ್ರ ಮನೆ ಹಾಗಿತ್ತು ಅಂತ ಹೇಳಿ ಇಲ್ಲಿಗೆ ಬಂದಾಗ ನಮ್ಮ ಅತ್ತೆ ಮನೆ ಹೀಗೆ ಅಂತ ಹೇಳಿ ಕೀಳಾಗಿ ಹೊಗಳೋದನ್ನ ಮಾತಾಡಬೇಡ. ಇನ್ನು ಮುಂದೆ ಅದೇ ನಿನ್ನ ಮನೆ, ಯಾವುದೇ ಕಾರಣಕ್ಕೂ ಗಂಡನ ಬಿಟ್ಟು ಬರೋ ಕೆಲಸನ ಮಾಡಬೇಡ, ಅದೇ ನಿನ್ನ ಮನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ, ಅಕ್ಕ ಅಲ್ಲಿ ಬ್ಯಾಗ್ ಇದೆ ತೊಗೊಂಡು ಬರ್ತೀನಿ ಅಂತ ಹೇಳಿ ಬಂದು ಇವನಿಗೆ ಸೂರ್ಯಂಗೆ ಫೋನ್ ಮಾಡ್ತಾಳೆ. ಹಲೋ ಬಾವಾ ಅಂತ ಹೇಳಿದಾಗ, ಹಾಂ ಹೇಳಮ್ಮ ಕನಕ ಅಂತ ಹೇಳಿದಾಗ, ಬಾವಾ ನಾನು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಹಾಂ ಹೋಗ್ಬಾ, ಒಳ್ಳೇದಾಗಲಿ. ನಾನು ಹೋಗ್ಬೇಕಿದ್ರೆ ನಿಮ್ಮ ಆಶೀರ್ವಾದ ತೊಗೋಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ ಮಾವ ಅಂತ ಹೇಳಿದಾಗ, ಅಯ್ಯೋ ಒಂದು ಟ್ರಿಪ್ ಬಂದುಬಿಡ್ತಮ್ಮ, ನಾನು ಅದಕ್ಕೆ ಬಂದೆ ಅಂತ ಹೇಳಿದಾಗ, ಭಾವ ಅಕ್ಕ ಯಾವುದೇ ತಪ್ಪು ಮಾಡಿಲ್ಲ. ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಅದು ನನ್ನ ತಪ್ಪು. ಆದರೆ ನನಗೋಸ್ಕರ ಬಂದು ಸೈನ್ ಮಾಡಿದ್ಲು ಅಷ್ಟೇ, ಅವಳು ತಪ್ಪು ಯಾವುದೂ ಇಲ್ಲ. ಇವಾಗ ನಾನು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಅಕ್ಕ ಕೂಡ ತನ್ನ ಗಂಡನ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಆಸೆ ಪಡ್ತೀನಿ. ಅವಳು ನನ್ನನ್ನು ಗಂಡನ ಮನೆ ಕಳ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದರು, ಆದರೆ ಅವಳು ಗಂಡನ ಮನೆಯನ್ನು ಬಿಟ್ಟು ಬಂದಿದ್ದೀನಿ ಅಂತ ಹೇಳಲಿಲ್ಲ ಬಾವ. ನನಗೆ ತುಂಬ ಬೇಜಾರಾಗತ್ತೆ. ಅವಳು ಗಂಡನ ಮನೆಯಲ್ಲಿ ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ ಬಾವ ಅಂತ ಹೇಳಿ ಬಾಯ್ ಅಂತ ಫೋನ್ನ ಕಟ್ ಮಾಡಿಬಿಡ್ತಾಳೆ. ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಕಾರಲ್ಲಿ ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಮೀನಾ ಹೂ ಕಟ್ತಾ ಇರ್ಬೇಕಿದ್ರೆ ಇವನು ಬಂದು ಕೂತ್ಕೊಂಡು, ಏನಮ್ಮ ಇನ್ನೂ ಹೂ ಕಟ್ತಾನೆ ಇದೆಯಾ, ಹೊತ್ತಾಗಿಲ್ವಾ ಅಂತ ಹೇಳಿದಾಗ, ನೀವು ಬರಲಿ ಅಂತ ಕಾಯ್ತಾ ಇದ್ದೀರಿ, ಇಷ್ಟೊತ್ತಿಗೆ ಬರೋದು, ಊಟ ಮಾಡಿ ಬನ್ನಿ ಅಂತ ಹೇಳಿದಾಗ, ಅಲ್ಲಮ್ಮ ನೀನ್ಯಾಕೆ ನನಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳಿದಾಗ, ನಾನು ನಿಮಗೋಸ್ಕರ ಕಾಯ್ದೆ, ಮತ್ತು ಇನ್ನು ಯಾರಿಗೋಸ್ಕರ ಕಾಯೋದಕ್ಕಾಗತ್ತೆ. ಮಾವಂಗೆಲ್ಲ ಊಟ ಕೊಟ್ಟೆ, ಮಾತ್ರೆ ಕೊಟ್ಟೆ, ಅವರು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೊಂಡ್ರು, ಆದರೆ ನೀವು ಮಾತ್ರ ಬರಲೇ ಇಲ್ಲ. ಅದಕ್ಕೆ ನನಗೂ ಸ್ವಲ್ಪ ಕೆಲಸ ಇತ್ತಲ್ವಾ, ಅದನ್ನು ಮಾಡ್ಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದೆ, ಬನ್ನಿ ಊಟ ಮಾಡೋಣ ಅಂತ ಹೇಳಿ ಕರಿತಾ ಇರ್ತಾಳೆ. ಇದನ್ನೆಲ್ಲ ನೆನಪಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.